ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಉತ್ತರ ವಿಭಾಗದ ಸೆನ್ ಪೊಲೀಸ್ ಠಾಣೆಯವರು ಉತ್ತಮ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಆನ್ಲೈನ್ ಮುಖಾಂತರ ಲಕ್ಷಾಂತರ ರೂಪಾಯಿಗಳನ್ನು ವಹಿವಾಟು ಮಾಡ್ತಾ ಇರತಕ್ಕಂಥ ಒಂದು ವಂಚನೆಯ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಇದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು 88 ಲಕ್ಷದಷ್ಟು ಹಣವನ್ನು ಈ ವ್ಯಕ್ತಿಗಳು ಮೋಸ ಮಾಡಿರ್ತಕ್ಕಂಥದ್ದು, ಅವರಿಂದ ಹಾಕಿಸ್ಕೊಂಡಿರ್ತಕ್ಕಂಥದ್ದು ಕಂಡುಬಂದು ಅವರು ಈ ಒಂದು ದೂರನ್ನು ನವೆಂಬರ್ ತಿಂಗಳ 11ನೇ ತಾರೀಕಿನಂದು ಸೆನ್ ಪೊಲೀಸ್ ಠಾಣೆ ಉತ್ತರ ವಿಭಾಗದಲ್ಲಿ ಸಲ್ಲಿಸಿರ್ತಾರೆ. ಅದಾದ ನಂತರ ಈ ಯಾವ ಅಕೌಂಟ್ಗಳಿಗೆ ಹಣ ಹೋಗಿದೆ ಅನ್ನೋದರ ಆಧಾರದ ಒಂದು ಜಾಲನ್ನು ಹಿಡಿದುಕೊಂಡು ಪೊಲೀಸರು ಡಿಸೆಂಬರ್ ತಿಂಗಳಲ್ಲಿ ಒಟ್ಟು 10 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. CRP ಪೋರ್ಟಲ್ನಲ್ಲಿ ಸುಮಾರು 1467 ದೂರುಗಳು ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಬೆಂಗಳೂರು ನಗರದ ಉತ್ತರ ವಿಭಾಗದಲ್ಲಿ ಸುಮಾರು 15 ಈ ರೀತಿಯ ದೂರುಗಳು ಬಂದಿರತಕ್ಕಂಥದ್ದು, ಅಂದರೆ ಅಷ್ಟು ದೂರುಗಳು ಇದರ ಮೇಲೆ ಬಂದಿದ್ದು, ಆ ಅಕೌಂಟ್ಗಳಲ್ಲಿ ಅಷ್ಟು ಹಣ ವರ್ಗಾವಣೆಯಾಗಿರೋದು ಕಂಡುಬಂದಿದೆ. ಸತ್ಯದ ಅಥವಾ ಜಾಲದ ಮೇನ್ ಕಿಂಗ್ ಪಿನ್ಸ್ ಏನಿದ್ದಾರೆ ಅವರು ದುಬೈನಲ್ಲಿ ಕೂತ್ಕೊಂಡು ಈ ರೀತಿ ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು ಈ ತನಿಖೆಯಲ್ಲಿ ಗೊತ್ತಾಗಿದೆ. ಉಳಿದಂತೆ ಆರೋಪಿಗಳು, ಈ 10 ಜನ ಆರೋಪಿಗಳು ಯಾರು ಸಿಕ್ಕೊಂಡಿದ್ದಾರೆ ಅವರೆಲ್ಲ ಬೆಂಗಳೂರಿನವರೇ ಆಗಿದ್ದು